ತುಂಬಾ ಜನ ಕೇಳ್ತಾ ಇದ್ರಿ ಮಗು ವೆಯ್ಟ್ ಎಷ್ಟಿದೆ, ನಿಮ್ ವೆಯ್ಟ್ ಈಗ ಎಷ್ಟಿದೆ, ಮಗು ಹೇಗಿದೆ ಅಂತ ತುಂಬಾ ಜನ ಸ್ಕ್ಯಾನಿಂಗ್ ಅಲ್ಲಿ ಏನ್ ಹೇಳಿದ್ರು ಡಾಕ್ಟರ್ ಅಂತ ತುಂಬಾ ಜನ ಕೇಳ್ತಾ ಇದ್ರಿ. ಎಲ್ಲ ಇಷ್ಟ ಪಡ್ಬಾರ್ದಂತೆ, ಆಮೇಲೆ ಮಕ್ಳು ಇಷ್ಟಪಡೋರ್ಗೆ ಬೇಗ ಮಕ್ಳಾಗಲ್ವಂತೆ, ಏನೇನೋ ಹೇಳ್ತಾ ಇರ್ತಾರೆ. ಅದ್ರ ಮಗು ಆದ್ಮೇಲೆ ಬೇಕಾದ್ರೆ ಹೇಳ್ತೀನಿ ಎಷ್ಟಿತ್ತು ಅಂತ. ನನ್ನ ವೆಯ್ಟ್ ಕೇಳಿ ಹಾರ್ಟ್ ಬೀಟ್ ಕೇಳ್ತಾ ಇದ್ರಿ, ಹಾರ್ಟ್ ರೇಟ್ ಎಷ್ಟಿದೆ ಅಂತ. ಅದು ಕೂಡ ಸುಳ್ಳು. ಹಾರ್ಟ್ ರೇಟ್ ಇಂದ ಗರ್ಲ್ ಬಾಯ್ ಅಂತ ಅಳೆಯೋದು ಅದು ಕೂಡ ಸುಳ್ಳು. ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅಂಬಿಕಾವೆ ಯೂಟ್ಯೂಬ್ ಚಾನೆಲ್. ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ಬ್ಲಾಗ್ ಮಾಡಿದ್ದೆ. ಸೊ ನ್ಯೂ ಇಯರ್ ಬ್ಲಾಗ್ ಅಲ್ಲಿ ಹೇಳಿದ್ದೆ ನಾನು ನೆಕ್ಸ್ಟ್ 7th ಮಂತ್ ಸ್ಕ್ಯಾನಿಂಗ್ ರಿಪೋರ್ಟ್ ಬ್ಲಾಗ್ ಮಾಡಿ ಅಂತ. ತುಂಬಾ ಜನ ಕೇಳಿದ್ರಿ ಅಂಡ್ ಆ ವ್ಲಾಗ್ನೇ ಜಾಸ್ತಿ ಜನ ನ್ಯೂ ಇಯರ್ ಬ್ಲಾಗ್ಗಿಂತ ಎಲ್ಲ ಬ್ಲಾಗ್ಗಿಂತ ಅದನ್ನೇ ಜಾಸ್ತಿ ಕೇಳ್ತಾ ಇದ್ರಿ. ನಂದು 5th ಮಂತ್ದು ಅಷ್ಟೇ ಸ್ಕ್ಯಾನಿಂಗ್ ರಿಪೋರ್ಟ್ ವ್ಲಾಗ್ ಮಾಡಿ ಅಂತ ಹೇಳಿದ್ರಿ. ನಾನು ಮಾಡಿದ್ದೀನಿ, ಅದೆಲ್ಲೋ ಮಧ್ಯದಲ್ಲಿ ಸುಮ್ಮನೆ ಕ್ಲಿಪ್ಪಿಂಗ್ಸ್ ಹಾಕ್ಬಿಟ್ಟು ಹೇಳಿದ್ದೆ ಅಷ್ಟೇ. ಬಟ್ ಇವಾಗ ವ್ಲಾಗ್ ಅಲ್ಲಿ ಹೇಳಿದ್ದೆ ನಾನು ಕಂಪ್ಲೀಟ್ ಸ್ಕ್ಯಾನ್ ಬಗ್ಗೆ ನಾನು ಹೇಳ್ತೀನಿ, 7th ಮಂತ್ ಸ್ಕ್ಯಾನ್ ಬಗ್ಗೆ ಅಂತ. ಎಷ್ಟೊಂದು ಜನ ಅಕ್ಕ ಪ್ರೆಗ್ನೆಂಟ್ ಇರೋರ್ಗೆ ಅಥವಾ ಮುಂದೆ ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ತಿರೋರ್ಗೆ ಹೇಳಿ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರಿ ತುಂಬಾ ಜನ. ನಾನು ಅದನ್ನ ಹೇಳ್ತೀನಿ. ಅದಕ್ಕೂ ಮುಂಚೆ ಇನ್ನೋಸೆಂಟ್ ಬಾಯ್ ಹಾಯ್ ಮಾಡ್ಬಿಡು. ಎಲ್ರು ಅಂಬಿಗೆ ಕಮೆಂಟ್ ಅಲ್ಲಿ ಅಂಬಿ ಎಷ್ಟು ಇನ್ನೋಸೆಂಟ್ ಅಂತ ಕಮೆಂಟ್ ಹಾಕ್ತಿರ್ತಾರ. ಯಾವ ಕಡೆಯಿಂದ ಅವ್ನು ಇನ್ನೋಸೆಂಟ್ ಅಂತ ಅಯ್ಯೋ ಏನು ಇನ್ನೋಸೆಂಟ್ ಇಲ್ಲ ಗೈಸ್. ಅವ್ನ ವಿಡಿಯೋದಲ್ಲಿ ಅಷ್ಟು ನಾಚ್ಕೊಳ್ತಾನೆ ಮಾತಾಡಕ್ಕೆ, ಅದರಿಂದ ನಿಮ್ಗೆ ಇನ್ನೋಸೆಂಟ್ ಅನಿಸ್ತಾನೆ ಅಷ್ಟೇ. ಬಿಟ್ರೆ ನನಗಿಂತ ಜಾಸ್ತಿ ಬುದ್ಧಿ ಇದೆ ಅವನಿಗೆ, ಅದರಿಂದ ಸ್ವಲ್ಪ ಮಾತನ್ನ ಮೆಚ್ಯೂರಿಟಿ ಮಾತುಗಳನ್ನ ಆಡ್ತಾನೆ, ಅದರಿಂದ ಅವ್ನು ನಿಮ್ಗೆ ಇನ್ನೋಸೆಂಟ್ ಅಂತ ಕಾಣ್ತಾನೇನೋ. ನನಗಂತೂ ಯಾವತ್ತೂ ಇನ್ನೋಸೆಂಟ್ ಅಂತ ಕಂಡಿಲ್ಲ ಅವನು. ಕಾಣಲ್ಲ, ಅಲ್ಲಿ ಕಾಣ್ತೀನಲ್ಲ, ಜನ ನೋಡಿದಾಗ ಗೊತ್ತಾಗ್ಬಿಡುತ್ತೆ. ಇಲ್ಲಿ ರಿಯಲ್ ಮೇನು. ಇಲ್ಲಿ ನೀನ್ ಇನ್ನೋಸೆಂಟ್ ಆಗಲ್ಲ, ಇಲ್ಲಿ ನೀನ್ ಮೇನ್ ಹೆಂಗಿರ್ತೀಯ ಅನ್ನೋದು ಮ್ಯಾಟರ್ ಆಗುತ್ತೆ. ಅಂಡ್ ಗೈಸ್ ಇನ್ನೊಂದು ಬ್ಲಾಗ್ ಮಾಡ್ಬೇಕಂತ ಅನ್ಕೊಂಡಿದ್ದೆ ನಾನು. ಈ ಬ್ಲಾಗ್ ಜೊತೆ ಮಾಡ್ಬಿಟ್ರೆ ಆಮೇಲೆ 40 ನಿಮಿಷ ಹೊಂಟೋಗ್ಬಿಡುತ್ತೆ ಬ್ಲಾಗ್ಗೆ. ಯಾಕಂತ ಅಂದ್ರೆ ನೆಕ್ಸ್ಟ್ ನಾನು 7th ಮಂತ್ ಸ್ಕ್ಯಾನ್ ರಿಪೋರ್ಟ್ ವ್ಲಾಗ್ನ ಈಗ ಮಾಡ್ತೀನಿ ನಾನು. ಅದಕ್ಕೂ ಮುಂಚೆ ನಾನು ಫಸ್ಟ್ ನಂದು ಪ್ರೆಗ್ನೆನ್ಸಿ ಸ್ಟೋರಿ ಹೇಳ್ಬೇಕು ಅಂತಿತ್ತು ಗೈಸ್. ಅದು ವ್ಲಾಗ್ ಮಾಡ್ಬೇಕಂತ ಇದ್ದಿದ್ದು ನನ್ನ ಮೈಂಡಲ್ಲಿ. ಅದೊಂಥರ ಚೆನ್ನಾಗಿದೆ. ಸೊ ನಿಮ್ಗೇನಾದ್ರೂ ಬೇಕಂತಂದ್ರೆ ನನ್ನ ಪ್ರೆಗ್ನೆನ್ಸಿ ಸ್ಟೋರಿದು ಕಮೆಂಟಲ್ಲಿ ತಿಳಿಸಿ. ನಾವು ಹೇಳಿದ್ವಿ ಮಗು ಬೇಡ ಅಂತ, ಬಟ್ ನನಗೆ ಮಕ್ಕಳಂತಂದ್ರೆ ತುಂಬಾ ಇಷ್ಟ. ಯಾವ ಮಗು ಆದ್ರೂ ಅಷ್ಟೇ, ನನಗೆ ಮಕ್ಕಳಂದ್ರೆ ತುಂಬಾ ಇಷ್ಟ. ಕೆಲವೊಬ್ರಿಗೆ ಅಷ್ಟು ಇರುತ್ತೋ ಇರೋಲ್ವೋ ಗೊತ್ತಿಲ್ಲ, ಬಟ್ ನನಗಂತೂ ಅಷ್ಟಿಷ್ಟ ಇತ್ತು. ಎಲ್ಲೋ ಒಂದ್ ಕಡೆ ಹೇಳ್ತಾರೆ ನೋಡಿ, ಜಾಸ್ತಿ ಮಕ್ಳು ಇಷ್ಟ ಪಡೋರ್ಗೆ ಬೇಗ ಮಕ್ಕಳಾಗಲ್ಲ ಅಂತ. ಕೆಲವ್ರು ಹೇಳ್ತಾರೆ ಈ ಏಜ್ ಅಲ್ಲಿ ಬೇಕಾಗುತ್ತೆ ನಿಮ್ಗೆ, ಬೇಡ ಇನ್ನೊಂದ್ 5 ವರ್ಷ ಅಂತ ಅಂತಿದ್ರು. ಆ ಸ್ಟೋರಿನ ನಾನು ನಿಮ್ಗೆ ಹೇಳ್ತೀನಿ, ನನ್ನ ಒಂದು ಪ್ರೆಗ್ನೆನ್ಸಿ ಸ್ಟೋರಿನ ನಾನು ನಿಮ್ಗೆ ಹೇಳ್ತೀನಿ ಆಯ್ತಾ. ಅದನ್ನ ನಾನು ತುಂಬಾ ಹೇಳ್ಬೇಕು, ಯೂಸ್ ಆಗ್ಬೋದು ಮೇ ಬಿ ನಿಮ್ ಯಾರಿಗಾದ್ರು. ಅದ್ರಲ್ಲೇ ನಾನ್ ಬರಲ್ಲ, ಇವಳು ಒಬ್ಳೆ ಹೇಳ್ತಾರೆ, ಯಾಕಂದ್ರೆ ನಾನೇನು ಮಾತಾಡಂಗಿಲ್ಲ ಅದ್ರಲ್ಲೆಲ್ಲ ಇವಳು ಹೇಳ್ಕೊಂಡು ಹೋಯ್ತಾರೆ. ಇವಂಗೂ ಗೊತ್ತು ಅದೇನು ಅಂತ ನನ್ನ ಮೈಂಡ್ ಅಲ್ಲಿ ಮಾತ್ರ ಇದೆ ಗೈಸ್. ಈ ತರ ಹೇಳ್ಬೇಕಂತ ಅನ್ಕೊಂಡಿದೀನಿ, ನೋಡೋಣ. ಎಸ್, ಅದೆಲ್ಲ ಸುಳ್ಳು ಹೇಳ್ತಾರೆ. ಹೂವು ಅರ್ಶಿನ ಕುಂಕುಮ ಇಷ್ಟ ಇರೋರ್ಗೆ ಗಂಡಿನ ಆಯುಸ್ ಕಮ್ಮಿ ಆಗುತ್ತಂತೆ, ಅದೆಲ್ಲ ಇಷ್ಟ ಪಡ್ಬಾರ್ದಂತೆ. ಆಮೇಲೆ ಮಕ್ಳು ಇಷ್ಟಪಡೋರ್ಗೆ ಬೇಗ ಮಕ್ಳಾಗಲ್ವಂತೆ, ಏನೇನೋ ಹೇಳ್ತಾ ಇರ್ತಾರೆ. ಅದ್ರ ಬಗ್ಗೆ ಹೇಳ್ಬೇಕು ನಾನು ನಿಮ್ಗೆ. ಸೊ ಎಸ್, ನನ್ನ ಪ್ರೆಗ್ನೆನ್ಸಿ ಸ್ಟೋರಿ ಬೇಕಂತಂದ್ರೆ ಕಮೆಂಟ್ ಅಲ್ಲಿ ತಿಳಿಸಿ, ನಾನು ನನ್ನ ಪ್ರೆಗ್ನೆನ್ಸಿ ಸ್ಟೋರಿ ಹೇಳ್ತೀನಿ. ಇವಾಗ ಮೇನ್ ಮ್ಯಾಟ್ರಿಗೆ ಬರೋಣ, ವಿಡಿಯೋಗೆ ಬರೋಣ, ಕಂಟೆಂಟ್ಗೆ. ಸೊ ನನ್ನ 7 ಮಂತ್ ಸ್ಕ್ಯಾನ್ ರಿಪೋರ್ಟು ಅಂಡ್ ಸ್ಕ್ಯಾನಿಂಗ್ ಅಲ್ಲಿ ಡಾಕ್ಟರ್ ಏನ್ ಹೇಳಿದ್ರು. ತುಂಬಾ ಜನ ಕೇಳ್ತಾ ಇದ್ರಿ ಮಗು ವೆಯ್ಟ್ ಎಷ್ಟಿದೆ, ನಿಮ್ ವೆಯ್ಟ್ ಈಗ ಎಷ್ಟಿದೆ, ಮಗು ಹೇಗಿದೆ ಅಂತ ತುಂಬಾ ಜನ ಸ್ಕ್ಯಾನಿಂಗ್ ಅಲ್ಲಿ ಏನ್ ಹೇಳಿದ್ರು ಡಾಕ್ಟರ್ ಅಂತ ತುಂಬಾ ಜನ ಕೇಳ್ತಾ ಇದ್ರಿ. ಸೊ ಎಸ್, ಸ್ಕ್ಯಾನಿಂಗ್ ರಿಪೋರ್ಟ್ ನ ಹೇಳ್ತೀನಿ. ಅದಕ್ಕೂ ಮುಂಚೆ ಒಂದು ಟ್ರಾನ್ಸ್ಫರ್ ಪ್ರೂಫ್ ಮೇಕಪ್ದು ಒಂದು ವಿಡಿಯೋ ಇದೆ. ಸೊ ಎಸ್, ಇಷ್ಟ ಇರೋರು ನೋಡಿ ವಿಡಿಯೋ ನೋಡ್ಕೊ ಬನ್ನಿ, ಆಮೇಲೆ ನಾನು ಸ್ಕ್ಯಾನಿಂಗ್ ರಿಪೋರ್ಟ್ದು ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್ನ ಆಯ್ತಾ. ಹಾಯ್ ಎವ್ರಿವನ್. Yes, finally I found ultimate combo of transfer proof lipstick, foundation and fixer. ಸೊ ನನ್ನ ಮೇಕಪ್ಪು ಇನ್ನು ಮುಂದೆ ಯಾವುದೇ ರೀತಿ ಟ್ರಾನ್ಸ್ಫರ್ ಆಗಲ್ಲ. ನಾನಿವಾಗ ಆಚೆ ಹೋಗಬೇಕು, ರೆಡಿ ಆಗ್ತಾ ಇದ್ದೀನಿ. ಬನ್ನಿ ಹೇಗೆ ರೆಡಿ ಆಗ್ತೀನಿ ಅಂತ ನಿಮಗೂ ಹೇಳ್ತೀನಿ. ನಾನು ಆನ್ಲೈನಲ್ಲಿ ಮೇಕಪ್ ಪ್ರಾಡಕ್ಟ್ಸ್ನ ಶಾಪ್ ಮಾಡಬೇಕಾದ್ರೆ ಐ ಫೌಂಡ್ ಫೇಸಸ್ ಕೆನಡಾ ಪ್ರಾಡಕ್ಟ್ಸ್. ಸೊ ಐ ಆರ್ಡರ್ ದಿ ಫಿಕ್ಸ್ ಆ್ಯಂಡ್ ಫಿನಿಶ್ ವಾಟರ್ ಪ್ರೂಫ್ ಕಿಟ್ ಆ್ಯಂಡ್ ಕಂಫಿ ವಾವ್ ಮ್ಯಾಟ್ ಲಿಕ್ವಿಡ್ ಲಿಪ್ಸ್ಟಿಕ್ ಫ್ರಮ್ ಪರ್ಪಲ್ ಆ್ಯಪ್. ಫೈನಲಿ ಪರ್ಪಲಿಂದ ಆರ್ಡರ್ ಮಾಡಿದ ನನ್ನ ಪಾರ್ಸಲ್ ಬಂದಿದೆ. ಇವಾಗ ರೆಡಿ ಆಗೋಣ. ಫಸ್ಟ್ ನಾನಿಲ್ಲಿ ಫೇಸಸ್ ಕೆನಡಾ ಅವರ ಮೇಕಪ್ ಫಿಕ್ಸರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಗ್ರೀನ್ ಟೀ ಎಕ್ಸ್ಟ್ರಾಕ್ಟ್ಸ್ ಇದೆ, ಆಯಿಲ್ ಅಬ್ಸರ್ವಿಂಗ್ ಇದೆ, ಜೊತೆಗೆ ಮ್ಯಾಟ್ ಫಿನಿಶಿಂಗ್ನ ಕೊಡುತ್ತೆ.
ನೆಕ್ಸ್ಟ್ ನಾನು ಫೇಸಸ್ ಕೆನಡಾ ಅವರ 3-in-1 ಫೌಂಡೇಶನ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಇದು 24 hours ಮಾಯಿಶ್ಚರೈಸಿಂಗ್. ಇದರಲ್ಲಿ SPF 30 ಇದೆ, ವಿಟಮಿನ್ C ಕೂಡ ಇದೆ. ಇದು ಈಸಿಲಿ ಬ್ಲೆಂಡ್ ಆಗುತ್ತೆ ಆ್ಯಂಡ್ ಮ್ಯಾಟ್ ಫಿನಿಶಿಂಗ್ನ ಕೊಡುತ್ತೆ. ನೆಕ್ಸ್ಟ್ ನಾನು ಫೇಸಸ್ ಕೆನಡಾ ಅವರ ಕಂಫಿ ವಾವ್ ಮ್ಯಾಟ್ ಲಿಕ್ವಿಡ್ ಲಿಪ್ಸ್ಟಿಕ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಟ್ರಾನ್ಸ್ಫರ್ ಪ್ರೂಫ್, ಸ್ಮರ್ಜ್ ಪ್ರೂಫ್ ಜೊತೆಗೆ ಕ್ರ್ಯಾಕ್ ಪ್ರೂಫ್ ಕೂಡ. ಆ್ಯಂಡ್ ಇದು ಲೈಟ್ ವೈಟ್, ಬಜೆಟ್ ಫ್ರೆಂಡ್ಲಿ, ಜಸ್ಟ್ $299 ಅವೈಲಬಲ್ ಇದೆ. ಫೈನಲ್ ಆಗಿ ನಾನು ಸೇಮ್ ಮೇಕಪ್ ಫಿಕ್ಸರ್ನ ಮೇಕಪ್ ಫಿಕ್ಸ್ ಆಗೋಕ್ಕೆ ಅಂತ ಯೂಸ್ ಮಾಡ್ತಾ ಇದ್ದೀನಿ. ಎಸ್, ಇಷ್ಟೇ ನೋಡಿ. ಇವಾಗ ನಾನು ಕಂಪ್ಲೀಟ್ ರೆಡಿ ಆಗಿದ್ದೀನಿ. ಇವಾಗ ನಾನು ಅಂಬಿ ಆಚೆ ಹೋಗ್ತಾ ಇದ್ದೀವಿ. ಬಾಯ್. ಫಸ್ಟು ನಾನು ಅಂಬಿ ದೇವಸ್ಥಾನಕ್ಕೆ ಹೋಗಿದ್ವಿ. ನಂತರ ನಮ್ಮ ಅತ್ತೆ ಮನೆ ಹತ್ರ ಹೋಗಿ ಹಾಗೆ ಸಂಜೆ ಬರ್ತಾ ಅಲ್ಲಿಂದ ನನಗೆ ಇಷ್ಟ ಆದಂಥ ಸ್ನ್ಯಾಕ್ಸ್ನ ತಿನ್ಕೊಂಡು ಈವ್ನಿಂಗ್ ಮನೆಗೆ ಬಂದ್ವಿ. ಬೆಳಿಗ್ಗೆಯಿಂದ ಸಂಜೆವರೆಗೂ ಆಚೆ ಇದ್ದು ನನಗಿಷ್ಟ ಆದಂತಹ ಸ್ನ್ಯಾಕ್ಸ್ನೆಲ್ಲ ತಿಂದು ಮನೆಗೆ ಬಂದರು. ಸ್ಟಿಲ್ ನನ್ನ ಮೇಕಪ್ಪು ಹಾಗೆ ಇದೆ, ಯಾವುದೇ ರೀತಿ ಸ್ಮರ್ಜ್ ಆಗಿಲ್ಲ, ಟ್ರಾನ್ಸ್ಫರ್ ಆಗಿಲ್ಲ. ನೀವೇ ನೋಡ್ಬೋದು. ನಿಮಗೂ ಈ ಪ್ರಾಡಕ್ಟ್ಸ್ ಬೇಕಾದರೆ ಕೆಳಗಡೆ ಟ್ಯಾಗ್ ಮಾಡಿರ್ತೀನಿ, ಚೆಕ್ ಮಾಡಿ ಬೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಹಾಯ್. ಸ್ಕ್ಯಾನಿಂಗ್ದು ರಿಪೋರ್ಟ್ಸ್ ಇಲ್ಲಿದೆ. ಫಸ್ಟು ಮೇಯ್ನ್ ತುಂಬ ಜನ ಕೇಳ್ತಾರದೆ ಮಗು ವೆಯ್ಟ್ ಎಷ್ಟಿದೆ ಅಂತ. ಯಾಕೆ ಅಂತಂದರೆ ನಾನು ಅಷ್ಟು ದಪ್ಪ ಆಗಿಲ್ಲ ಪ್ರೆಗ್ನೆಂಟಲ್ಲಿ, ಸ್ವಲ್ಪ ಕಮ್ಮಿನೇ ದಪ್ಪ ಆಗಿದ್ದೀನಿ. ಅಂತಂದರೆ ನಿಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲ ಅದು, ಬಟ್ ವೆಯ್ಟ್ ಚೆಕ್ ಮಾಡಿದಾಗ ವೆಯ್ಟಲ್ಲಿ ದಪ್ಪ ಆಗಿದ್ದೀನಿ. ಅದು ನಿಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲ. ನಮ್ಮ ಕಡೆ ಎಲ್ಲ ಹೇಳ್ತಾರೆ ಪ್ರೆಗ್ನೆಂಟ್ ಇರುವಾಗ ನಾವು ದಪ್ಪ ಆಗಿಲ್ಲ ಅಂತ ನಿಮ್ಮ ಕಣ್ಣಿಗೆ ಕಾಣಿಸ್ತಿದೆ ಅಂತಂದರೆ ಮಗು ವೆಯ್ಟ್ ಚೆನ್ನಾಗಿದೆ, ಹೊಟ್ಟೆ ಒಳಗಡೆ ಮಗು ಚೆನ್ನಾಗಿ ದಪ್ಪ ಇದ್ರೆ ಮಾತ್ರ ನಾವು ದಪ್ಪ ಆಗಿಲ್ಲ ಅನ್ನೋ ಥರ ಕಾಣುತ್ತೆ ಅಂತ ಏನೇನೋ ಹೇಳ್ತಾ ಇರ್ತಾರೆ. ಅದು ನಿಜನೋ ಸುಳ್ಳು ನನಗೆ ಗೊತ್ತಿಲ್ಲ. ತುಂಬ ಜನ ಫಸ್ಟ್ ಮೇನ್ಲಿ ಕ್ವಶನ್ ಕೇಳ್ತಾ ಇರೋದು 7th ಮಂತ್ ಸ್ಕ್ಯಾನಿಂಗ್ ನಾನು ಮಾಡಿಸಿ ಅದ್ರ ಹತ್ರ 15 ದಿವಸ ಆಗ್ತಾ ಬಂತು ಇವತ್ತಿಗೆ. ನಾನು ಕರೆಕ್ಟಾಗಿ ಡೇ ಟು ಡೇಟ್ ಮಾಡಿಸ್ತೀನಿ. ಅಂತಂದರೆ 30ನೇ ತಾರೀಕು ಇತ್ತು ನನ್ನ ಪೀರಿಯಡ್ ಲಾಸ್ಟ್ ಇದ್ದಿದ್ದು May 30. ಸೊ ಅದರಿಂದ ನಾನು 3rd ಮಂತ್ ಸ್ಕ್ಯಾನಿಂಗ್ನು ಅಷ್ಟೇ ನಾನು August 30 ಆಮೇಲೆ ಹಂಗೆ 3 ತಿಂಗಳು ಬಿಟ್ಬಿಟ್ಟು ಕರೆಕ್ಟಾಗಿ ನಾನು ಸ್ಕ್ಯಾನಿಂಗ್ನ ಮಾಡಿಸ್ತಾ ಇದ್ದೀನಿ. ಯಾಕಂದರೆ ಡೇಟ್ ಕನ್ಫ್ಯೂಷನ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಕರೆಕ್ಟಾಗಿ ಸ್ಕ್ಯಾನಿಂಗ್ ಆಯಿತು ನಂದು. ಇವಾಗ ರಿಪೋರ್ಟಲ್ಲಿ ಏನಿಲ್ಲ, ಎಲ್ಲ ನಾರ್ಮಲ್ ಇದೆ. ಸೊ ಇನ್ನೊಂದು ಏನಪ್ಪ ಅಂತಂದರೆ ಗೈಸ್, ತುಂಬ ಜನ ಪ್ಲೆಸೆಂಟಾಗಿ ಕೇಳ್ತಾ ಇದ್ರಿ. ಸೊ ನಿಮಗೆ ಯಾವ ಪ್ಲೆಸೆಂಟ ಇದೆ ಅಂತ ಹೇಳ್ಬಿಟ್ಟು. ಸೊ ಆಂಟೀರಿಯರ್ ಇದ್ರೆ ಗರ್ಲ್ ಬೇಬಿ, ಪೋಸ್ಟೀರಿಯರ್ ಇದ್ರೆ ಬಾಯ್ ಬೇಬಿ ಅಂತ ಹೇಳ್ತಾರೆ. ಬಟ್ ಅದು 100ಅಲ್ಲಿ 50% ನಿಜ, 50% ಸುಳ್ಳು. ಸೊ ಪ್ಲೆಸೆಂಟಾದಿಂದ ಯಾವುದೇ ರೀತಿ ಯಾವ ಮಗು ಅಂತ ಅಳಿಯೋಕ್ಕಾಗಲ್ಲ. ಸೊ ಅದರಿಂದ ನನ್ನ ಕೇಸಲ್ಲಿ ಅದೇನಾಗುತ್ತೆ ಅಂತ ನಾನು ಮಗು ಆದಮೇಲೆ ಹೇಳ್ತೀನಿ. ನನಗೆ ಯಾವ ಪ್ಲೆಸೆಂಟ್ ಆಯಿತು, ಸೊ ನನಗೆ ಯಾವ ಬೇಬಿ ಆಯಿತು ಅಂತ ನಿಮಗೆ ಗೊತ್ತಾಗುತ್ತೆ. ಬಟ್ ಅದು ಸುಳ್ಳು. ಇವನಿಗೆ ಸ್ವಲ್ಪ ಹುಷಾರಿಲ್ಲ ಗೈಸ್, ಕೆಮ್ಮಾಗ್ಬಿಟ್ಟಿದೆ. ಮಧ್ಯದಲ್ಲಿ ಕೆಮ್ತಾ ಇರ್ತಾನೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಎಸ್, ಮಗು ವೆಯ್ಟ್ ಕೇಳ್ತಾ ಇದ್ರಿ. ನಾನು ಆ್ಯಕ್ಚುಲ್ ಮಗು ವೆಯ್ಟ್ ಹೇಳಲ್ಲ, ಯಾಕಂತಂದ್ರೆ ಅದನ್ನೆಲ್ಲ ಹೇಳ್ಬಾರ್ದು ವಿಡಿಯೋದಲ್ಲಿ. ಬಟ್ ನಾನು ಹೇಳ್ತೀನಿ 7th ಮಂತು, ಇವಾಗ ನನಗೆ 7 ತಿಂಗಳು. ಸೊ 7 ತಿಂಗಳಿಗೆ ಮಗು 1 kg ಪ್ಲಸ್ ಇದೆ. ಸೊ 1 kg ಮೇಲೆ ಎಷ್ಟಿದೆ ಅಂತ ನಾನು ಹೇಳಕ್ ಹೋಗಲ್ಲ. ಒಟ್ಟು 1 kg ಪ್ಲಸ್ ಇದೆ ಆಯ್ತಾ. ಬೇಬಿದು ಫೆಟಲ್ ವೆಯ್ಟ್ ಬಂದು 1 kg ಪ್ಲಸ್ ಇದೆ. ಆ್ಯಂಡ್ ಹಾರ್ಟ್ ಬೀಟ್ ಕೇಳ್ತಾ ಇದ್ರಿ, ಹಾರ್ಟ್ ರೇಟ್ ಎಷ್ಟಿದೆ ಅಂತ. ಅದು ಕೂಡ ಸುಳ್ಳು. ಹಾರ್ಟ್ ರೇಟಿಂದ ಗರ್ಲ್ ಬಾಯ್ ಅಂತ ಅಳೆಯೋದು ಅದು ಕೂಡ ಸುಳ್ಳು, ಅದು ಕೂಡ ನಿಜ ಅಲ್ಲ ಹೇಳ್ಬೇಕಂತಂದ್ರೆ. ಸೊ ಬೇಬಿ ಹಾರ್ಟ್ ಬೀಟು 150 ಇದೆ. ಸೊ 5th ಮಂತ್ ಸ್ಕ್ಯಾನಿಂಗಲ್ಲೂ 150 ಇತ್ತು, ಇವಾಗಲೂ 150 ಇದೆ. ಬಟ್ 3rd ಮಂತ್ ಸ್ಕ್ಯಾನಿಂಗ್ ಮಾಡಿಸಿದಾಗ NT ಸ್ಕ್ಯಾನ್ ಮಾಡಿಸಿದಾಗ 174 ಇತ್ತು. ಇವಾಗ ಕಮ್ಮಿ ಆಗಿದೆ ಬೇಬಿದು, ಅಂದರೆ ನಾರ್ಮಲ್ ಇದೆ. ಫಸ್ಟು ತುಂಬಾ ಜಾಸ್ತಿ ಇತ್ತು. ಆ್ಯಂಡ್ ಎಲ್ಲಾನು ನಾರ್ಮಲ್ ಇದೆ. 7th ಮಂತ್ ಸ್ಕ್ಯಾನಿಂಗ್ ಗ್ರೋತ್ ಸ್ಕ್ಯಾನ್ ಎಂತಕ್ಕೆ ಮಾಡ್ತಾರೆ ಅಂತಂದರೆ, ಫಸ್ಟು ಮಗು ಪೊಸಿಷನ್ ಕರೆಕ್ಟ್ ಆಗಿದೆಯಾ ಅಂತಂದರೆ ಮಗು ಗ್ರೋತ್ ಅಂದರೆ ಗ್ರೋತ್ ಹೇಗಾಗಿದೆ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ 7th ಮಂತ್ ಸ್ಕ್ಯಾನಿಂಗ್ನ ಗ್ರೋತ್ ಸ್ಕ್ಯಾನ್ ಅಂತ ಕರೀತಾರೆ. ಸೊ ನಂದು ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಇಲ್ಲಿದೆ. ಕಂಪ್ಲೀಟಾಗಿ ಹತ್ರ ಬಂದು ತೋರ್ಸೋಕ್ಕಾಗಲ್ಲ, ಅದೆಲ್ಲ ತೋರಿಸ್ಬಾರ್ದು. ಎಸ್, ಇಲ್ಲಿದೆ. ಸೊ ಎಲ್ಲಾನು ನಾರ್ಮಲ್ ಇದೆ, ಏನೂ ಇಲ್ಲ. ಅವ್ರು ಹೇಳಿದ್ದಾರೆ. ಸೊ ಮಗು ವೆಯ್ಟ್ ಕೂಡ ಚೆನ್ನಾಗಿದೆ. ಆ್ಯಂಡ್ ಮಗು ಸುತ್ತ ನೀರು ಇಂಪಾರ್ಟೆಂಟು. ಸೊ ನೀರು ಕೂಡ ಚೆನ್ನಾಗಿದೆ ಅಂತ ಹೇಳಿದ್ರು. ಆ್ಯಂಡ್ ಮಗು ನಾರ್ಮಲ್ ಡೆಲಿವರಿ ಆಗೋಕ್ಕೆ ಕರೆಕ್ಟ್ ಪೊಸಿಷನಲ್ಲಿ ಇದೆಯಾ ಅಂತ ಹೇಳ್ತಾರೆ. ಸೊ ಅದು ಇವಾಗಿಂತ ಜಾಸ್ತಿ ಮೇಯ್ನ್ ಆಗಿ 8.5 ತಿಂಗಳು ಅಂದರೆ ಇನ್ನೇನು 9 ತಿಂಗಳು ಬೀಳ್ತಿದೆ ಅನ್ಬೇಕಾದ್ರೆ ಫೈನಲ್ ಸ್ಕ್ಯಾನ್ ಮಾಡಿಸ್ತೀವಲ್ವಾ, ಆ ಸ್ಕ್ಯಾನಿಂಗಲ್ಲಿ ಗೊತ್ತಾಗುತ್ತೆ ಮಗು ಕರೆಕ್ಟ್ ಪೊಸಿಷನಲ್ಲಿ ಇದೆಯಾ ಅಂತ. ಬಟ್ 7 ಮಂತಿಗೆ ಯಾವ ಪೊಸಿಷನಲ್ಲಿ ಇರಬೇಕು, ನಾರ್ಮಲ್ ಡೆಲಿವರಿಗೆ ಆ ಪೊಸಿಷನಲ್ಲಿ ಮಗು ಇದೆ ಅಂತ ಹೇಳಿದ್ರು ಸ್ಕ್ಯಾನಿಂಗಲ್ಲಿ. ಅದು ಬಿಟ್ಟರೆ ಇನ್ನೆಲ್ಲಾನು ನಾರ್ಮಲ್ ಇದೆ. ನಂದು ಯಾವುದೇ ರೀತಿ ಬೇಬಿಯಲ್ಲಿ ಅಡ್ನಾರ್ಮಾಲಿಟೀಸ್ ಕಂಡು ಬಂದಿಲ್ಲ. ಆ್ಯಂಡ್ NT ಸ್ಕ್ಯಾನ್ ಮಾಡಿಸೋದೆ ಮೇಯ್ನು ಮಗು ಬೆಳವಣಿಗೆ ಆಗಿದೆಯಾ ಅಂತ ಹೇಳ್ಬಿಟ್ಟು. ಸೊ ಅವ್ರು ಹೇಳಿದ್ರು ಓಕೆ, ಎಲ್ಲಾನು ಗ್ರೋತ್ ಚೆನ್ನಾಗಿದೆ, ಬೇಬಿದು ನೀರು ಚೆನ್ನಾಗಿದೆ, ವೆಯ್ಟು ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ಎಸ್, ಇಷ್ಟೇ ಗೈಸ್ ನಂದು ಸ್ಕ್ಯಾನಿಂಗ್ ರಿಪೋರ್ಟು, ಎಲ್ಲ ನಾರ್ಮಲ್ ಇದೆ. ತುಂಬ ಜನ ನನಗೆ ಕೇರ್ ಮಾಡ್ತಾ ಇದ್ರಿ ಕಮೆಂಟಲ್ಲಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಯಾಕಂತಂದ್ರೆ ಪ್ರತಿಯೊಬ್ರು ಕೂಡ ಹಾಗಿರಿ ಹೀಗಿರಿ, ಅದ್ ಮಾಡ್ಬಾರ್ದು ಇದ್ ಮಾಡ್ಬಾರ್ದು ಅಂತ ಕಮೆಂಟ್ ಹಾಕ್ತಾ ಇದ್ರಿ ನೀವೆಲ್ರು. ಎಸ್, ಅಷ್ಟೇ.
ನಾನು ವೆಯ್ಟ್ ಗೇನ್ ಆಗಿಲ್ಲ, ಬಟ್ ಮಗು ವೆಯ್ಟ್ ಚೆನ್ನಾಗೇ ಇದೆ. ಆ್ಯಂಡ್ ಯೂಟ್ಯೂಬಲ್ಲಿ ಯಾರೋ ಒಬ್ರು ಕಮೆಂಟ್ ಹಾಕಿದ್ರು ನಾನು ನ್ಯೂ ಇಯರ್ ವ್ಲಾಗ್ ಮಾಡಿದಾಗ. ಸೊ 7 ಮಂತ್ ಸ್ಕ್ಯಾನಿಂಗ್ ರಿಪೋರ್ಟ್ ಮಾಡಿ ಕಾವ್ಯ, ಅದರಲ್ಲಿ ನಿಮ್ಮ ವೆಯ್ಟ್ ಬೇಬಿ ವೆಯ್ಟ್ ಏನಾದರೂ ಕಮ್ಮಿ ಇದ್ರೆ ನಾನು ನಿಮಗೆ ಟಿಪ್ಸ್ ಹೇಳ್ತೀನಿ ಅಂತ ಹೇಳಿದರು. ಸೊ ಥ್ಯಾಂಕ್ ಯು ನೀವು ಆ ರೀತಿ ಹೇಳಿದ್ಕೆ. ಬಟ್ ಬೇಬಿ ವೆಯ್ಟ್ ಕರೆಕ್ಟಾಗಿದೆ, ನಾರ್ಮಲ್ ಇದೆ, ಎಲ್ಲನೂ ಚೆನ್ನಾಗಿದೆ. ಎಸ್ ಅಷ್ಟೇ ಗೈಸ್. ತುಂಬ ಜನ ಹೇಳ್ತಿದ್ರಿ ಮಾತಾಡ್ಬಿಟ್ಲು, ಯಾಕಂತಂದ್ರೆ ವಿಡಿಯೋ ಲೆಂತ್ ಹೋದ್ರೆ ನಿಮಗೂ ಇಷ್ಟ ಆಗಲ್ಲ ನೋಡೋರಿಗೆ. ಅದರಿಂದ ನಾನು ಬೇಗ ಬೇಗ ಎಲ್ಲಾನು ಹೇಳ್ಬಿಟ್ಟು ಡೈರೆಕ್ಟ್ ಮ್ಯಾಟ್ರಿಗೆ ಬಂದು ಎಲ್ಲ ಮುಗಿಸ್ಬಿಟ್ಟೆ ಬ್ಲಾಗಲ್ಲಿ. ಇಷ್ಟ ಆಗಿತ್ತು 7 ಮಂತ್ ಸ್ಕ್ಯಾನಿಂಗ್ದು. ತುಂಬ ಜನ ಕೇಳ್ತಿದ್ರಿ. ಆ್ಯಂಡ್ ಅನೋಮೆಲಿ ಸ್ಕ್ಯಾನ್ ಬಂದು ತುಂಬ ಇಂಪಾರ್ಟೆಂಟ್ ಸ್ಕ್ಯಾನ್. ನಾವೇನು 5 ತಿಂಗಳಲ್ಲಿ ಮಾಡಿಸ್ತೀವಿ ಅದು ತುಂಬಾ ಇಂಪಾರ್ಟೆಂಟ್. ಯಾಕಂತಂದ್ರೆ ಅದರಲ್ಲೇ ಮಗುದು ಬೆಳವಣಿಗೆ, ಕೈಕಾಲು ಎಲ್ಲ ಏನೇ ಇದ್ರೂ ಕೂಡ ಅದರಲ್ಲೇ ಗೊತ್ತಾಗೋದು. ಆ್ಯಂಡ್ ಅಕಸ್ಮಾತ್ ಬೇಬಿಯಲ್ಲಿ ಏನಾದರೂ ಪ್ರಾಬ್ಲಮ್ ಇತ್ತು ಅಂತಂದ್ರೆ 5th ಮಂತ್ ಇಂಪಾರ್ಟೆಂಟ್. ಸೊ 5th ಮಂತ್ ಪ್ರಾಬ್ಲಮ್ ಇತ್ತು ಅಂದ್ರೆ ಹೇಳ್ತಾರೆ, ಅವ್ರು ಹೇಳ್ತಾರೆ ತಗ್ಸ್ಬೇಕು ಅಂತ. 5th ಅಲ್ಲಿ ಹೇಳ್ತಾರೆ. 5th and 3rd NT ಸ್ಕ್ಯಾನ್ ಕೂಡ ನನಗೆ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಹೇಳಿದ್ರು. ನಾನು ಯಾಕೆ ಮಾಡಿಸಿಲ್ಲ ಅಂತ ಹೇಳ್ಬಿಟ್ಟು ಪ್ರೆಗ್ನೆನ್ಸಿ ಸ್ಟೋರಿ ಹೇಳ್ತೀನಿ ಅಂತ ಹೇಳಿದ್ನಲ್ಲ, ನಾನು ನಿಮಗೆ ಅದರಲ್ಲೆಲ್ಲ ಕಂಪ್ಲೀಟ್ ಆಗಿ ಹೇಳ್ತೀನಿ. ನಾನು ಮಾಡಿಸಿರೋದು NT ಸ್ಕ್ಯಾನ್, ಅನೋಮಲಿ ಸ್ಕ್ಯಾನ್, ಇನ್ನೊಂದು ಗ್ರೋತ್ ಸ್ಕ್ಯಾನ್. ಇವಾಗ 7 ಮಂತ್ದು ಬಿಟ್ರೆ 8 ತಿಂಗಳಿಗಲ್ಲ ಇನ್ನೇನು 9 ತಿಂಗಳಿಗೆ ಬೀಳುತ್ತೆ ಅನ್ಬೇಕಾದ್ರೆ ಒಂದು ಸ್ಕ್ಯಾನ್ ಮಾಡಬೇಕು, ಫೈನಲ್ ಸ್ಕ್ಯಾನ್. ಎಸ್. ಆಮೇಲೆ ಮತ್ತೆ ತುಂಬಾ ಜನ ರಿಪೀಟೆಡ್ ಆಗಿ ಕೇಳ್ತಾ ಇದ್ರಿ ಯಾವ ಹಾಸ್ಪಿಟಲಲ್ಲಿ ತೋರಿಸ್ತೀರಾ ಅಂತ ಹೇಳಿ. ನಾನು ಗೌರ್ಮೆಂಟಲ್ಲೂ ತೋರಿಸ್ತೀನಿ, ಪ್ರೈವೇಟಲ್ಲೂ ತೋರಿಸ್ತೀನಿ, ಎರಡರಲ್ಲೂ ತೋರಿಸ್ತೀನಿ. ಬಿಕಾಸ್ ಕೆಲವೊಬ್ರು ಹೇಳ್ತಾರೆ ಗೌರ್ಮೆಂಟಲ್ಲಿ ತೋರಿಸಿದ್ ಬೆಸ್ಟ್ ಅಂತ, ಇನ್ನು ಕೆಲವೊಬ್ರು ಹೇಳ್ತಾರೆ ಪ್ರೈವೇಟಲ್ಲಿ ತೋರಿಸಿದ್ ಬೆಸ್ಟ್ ಅಂತ. ಸೊ ಗೌರ್ಮೆಂಟಲ್ಲಿ ತೋರಿಸೋದೇ ಬೆಸ್ಟ್ ಅನಿಸ್ತೀನಿ. ಯಾಕಂದ್ರೆ ಅದಿದ್ರೆ ನಾವು ಯಾವ ಹಾಸ್ಪಿಟ್ಲ್ ಬೇಕಾದ್ರೂ ಹೋಗ್ಬೋದು, ಅದ್ರ ಸೀಲ್ ಇದ್ದಿದ್ರೆ. ಸೊ ನಾನು ಎರಡಕ್ಕೂ ಹೋಗ್ತೀನಿ. ಸೊ ಇವಾಗ 7th ಮಂತ್ ಸ್ಕ್ಯಾನಿಂಗ್ ರಿಪೋರ್ಟ್ ಬಂದಿದೆಯಲ್ವಾ, ಸೊ ಈ ರಿಪೋರ್ಟ್ ಇಟ್ಕೊಂಡು ನಾನು ನನ್ನ ಚೆಕಪ್ಗೆ ಹೋಗ್ಬೇಕು ಮಂತ್ಲಿ. ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗ್ತೀನಿ, ಆ ಕಡೆ ಪ್ರೈವೇಟ್ಗೂ ಹೋಗ್ತೀನಿ. ಫಸ್ಟ್ ನಾನು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗ್ತೀನಿ. ಬಿಕಾಸ್ ತಾಯಿ ಕಾರ್ಡಲ್ಲಿ ಸೀಲ್ ಬೀಳಬೇಕು. ಅಂದರೆ ನಾವು ಚೆಕಪ್ ಹೋಗಿದ್ದೀವಿ ಅಂತೇಳಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಸೀಲ್ ಬಿತ್ತ ಅಂತಂದರೆ ನಾವು ಆರಾಮಾಗಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಡೆಲಿವರಿಗೆ ಹೋದಾಗ ಈಸಿ ಆಗುತ್ತೆ. ಅದರಿಂದ ನಾನು ಎರಡೂ ತೋರಿಸ್ತೀನಿ. ಇಲ್ಲೇ ತಿಪ್ಪನಹಳ್ಳಿ ಹತ್ರ, ತಿಪ್ಪನಹಳ್ಳಿ ಆಲ್ಮೋಸ್ಟ್ ಅಲ್ಲಿ ನಮ್ದು ಬರೋದು ಇಲ್ಲಿ ಸ್ಕ್ಯಾನಿಂಗ್. ನಮ್ದು ಗೌರ್ಮೆಂಟ್ ಹಾಸ್ಪಿಟ್ಲು ನಾವು ಓಕೆ ಅನ್ಸೋದು ಅಲ್ಲೇ. ಸೊ ಗೌರ್ಮೆಂಟ್ ಹಾಸ್ಪಿಟ್ಲು ಅಲ್ಲಿ ತೋರಿಸ್ತೀನಿ. ಆ್ಯಂಡ್ ಸ್ಕ್ಯಾನಿಂಗ್ ಎಲ್ಲ ಪ್ರೈವೇಟಲ್ಲೇ ಮಾಡಿಸೋದು, ಪ್ರೈವೇಟಲ್ಲೇ ಚೆಕಪ್ ಅದೆಲ್ಲ ನಾರ್ಮಲ್ಲು. ಇದನ್ನ ತುಂಬ ಜನ ಕೇಳ್ತಾ ಇದ್ರಿ. ಇವ್ನಿಗೆ ಹುಷಾರಿಲ್ಲ, ಒಣಕೆ ಆಗ್ಬಿಟ್ಟಿದೆ ಪೂರ್ತಿ. ಇವನಿಗೆ ಹುಷಾರಿಲ್ಲ. ನನಗಾಗಿತ್ತು ಫಸ್ಟು, ಇವಾಗ ನನಗೂ ಇಲ್ಲ. ನನಗೂ ಹೋಗಿದೆ, ಇವನಿಗೆ ಬಂದಿದೆ ಈಗ. ತುಂಬ ಜನ ಕೇಳ್ತಾ ಇದ್ರಿ ವ್ಲಾಗ್ ಮಾಡಿ, ಏನಾದರೂ ಒಂದು ವ್ಲಾಗ್ ಮಾಡಿ ಅಕ್ಕ ಪ್ಲೀಸ್ ಅಕ್ಕ ಅಂತ ಸಾಕಷ್ಟು ಜನ ಕೇಳ್ತಿದ್ರಿ. ವ್ಲಾಗ್ ಮಾಡಿದ್ದೀನಿ, 7th ಮಂತ್ದು ಹೇಳಿದ್ದೀನಿ. ಬಟ್ ನಾನು ಎಕ್ಸಾಕ್ಟ್ ಬೇಬಿ ವೆಯ್ಟ್ ಹೇಳಲ್ಲ, ಯಾಕಂತಂದರೆ ಹೇಳಬಾರ್ದು. ಅದರಿಂದ 1 kg ಪ್ಲಸ್ ಇದೆ, ಮುಂದಕ್ಕೆ ಎಷ್ಟಿದೆ ಅಂತ ಹೇಳಲ್ಲ ಅಷ್ಟೇ. ಮಗು ಆದ್ಮೇಲೆ ಬೇಕಾದ್ರೆ ಹೇಳ್ತೀನಿ ಎಷ್ಟಿತ್ತು ಅಂತ. ನನ್ನ ವೆಯ್ಟ್ ಕೇಳ್ತಿದ್ರಿ ನೀವು ಯಾರು ಗೈಸ್ ನಂಬಲ್ಲ. ನಿಜ ಹೇಳ್ಬೇಕಂತಂದ್ರೆ ನಾನು ಮದುವೆ ಆಗಿ ಬಂದಾಗ ಇಲ್ಲಿಗೆ ನಾನು ಬರೀ 34 kg ಏನೋ ಇದ್ದೆ ಅಷ್ಟೇ ಮದುವೆ ಆದಾಗ. ಆಮೇಲೆ ಮದುವೆ ಆದ್ಮೇಲೆ ತೂಕ ಮಾಡಿದಾಗ ಒಂದು 36 ಆಗಿದೆ. ಹತ್ರ ನನ್ನ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗೋಕ್ಕೂ ಹತ್ರ 36 kg 37 kg ಇದ್ದೆ. ನಾನು ಪ್ರೆಗ್ನೆಂಟ್ ಕನ್ಫರ್ಮ್ ಆದಾಗ ಕರೆಕ್ಟಾಗಿ 36 kg ಇದೆ. ಬಟ್ ಈಗ 45 kg ಇದ್ದೀನಿ ಕರೆಕ್ಟಾಗಿ. ನಂದು ಹೇಳ್ತೀನಿ, ಯಾಕಂದ್ರೆ ನಂದೇನಾಗಲ್ಲ. ಇನ್ನು ಆಗಿದ್ದೀನಿ ಒಂದು 7 kg 6 kg ದಪ್ಪ ಆಗಿದ್ದೀನಿ. ಇನ್ನೂ 2 ತಿಂಗಳಿದೆ, ಅಷ್ಟರಲ್ಲಿ ದಪ್ಪ ಆಗ್ತೀನಿ. ನಿಮ್ಮ ಕಣ್ಣಿಗೆ ಕಾಣಲ್ಲ, ನಾನು ದಪ್ಪ ಇದ್ದೀನಿ. ಎಲ್ಲ ಡ್ರೆಸ್ಸು ಕೂಡ, ಪ್ರತಿಯೊಂದು ಡ್ರೆಸ್ಸು ಕೂಡ ನಂಗೆ ಟೈಟ್ ಆಗ್ತಿದೆ. ಎಸ್, ಈ ಒಂದು ಮೆಟ್ರನರಿ ಡ್ರೆಸ್ ಅದಕ್ಕೆ ವೇರ್ ಮಾಡಿಬಿಟ್ಟಿದ್ದೀನಿ ನಾನು. ಇದು ತುಂಬಾ ಕಂಫರ್ಟಬಲ್ ಇದೆ, ಕ್ವಾಲಿಟಿ ಅಂತೂ ಸೂಪರ್ ಆಗಿದೆ ಗೈಸ್. ಸೊ ನಿಮ್ಗೆ ಈ ಮೆಟ್ರನರಿ ಡ್ರೆಸ್ ಏನಾದರೂ ಬೇಕಾದರೆ ಇದೇ ಥರ ನಾನು ಇನ್ನೂ 3-4 ತೊಗೊಂಡಿದ್ದೀನಿ. ಅದರಲ್ಲಿ ಇದನ್ನ ವೇರ್ ಮಾಡಿದ್ದೀನಿ. ಪಾಕೆಟ್ ಇದೆ, ಸೊ ಟೈ ಆಪ್ಷನ್ ಇರೋದ್ರಿಂದ ನಿಮ್ಮ ಸೈಜ್ಗೆ ತಕ್ಕಂತೆ ಇದು ಮಾಡ್ಬೋದು. ಜಿಪ್ಲೆಸ್ಸು ಚೆನ್ನಾಗಿದೆ. ಸೊ ನಿಮಗೆ ಬೇಕಂತಂದ್ರೆ ಹೇಳಿ, ನಾನು ಅವ್ರ ನಂಬರ್ನ ಕಮೆಂಟಲ್ಲಿ ಪಿನ್ ಮಾಡಿರ್ತೀನಿ, ಅವ್ರಿಗೋಗಿ ಮೆಸೇಜ್ ಮಾಡಿ. ಸೊ ನಿಮಗೆ ಮೆಟರ್ನರಿ ಡ್ರೆಸ್ ಅವೈಲಬಲ್ ಸಿಗುತ್ತೆ. ಚೆನ್ನಾಗಿದೆ, ಕ್ವಾಲಿಟಿ 100% ಚೆನ್ನಾಗಿದೆ. ಸೊ ನಿಮಗೆ ಬೇಕಂತಂದ್ರೆ, ಯಾಕಂದರೆ ಈ ಟೈಮಲ್ಲಿ ಯಾವ ಬಟ್ಟೆ ಹಾಕೊಂಡ್ರು ಹಿಂಸೆನೆ. ಕೇಳಿ ಇವನಿಗೆ ನನಗೆ ಯಾವ ಬಟ್ಟೆ ಹಾಕೊಂಡ್ರು ಆಗಲ್ಲ, ಈ ರೀತಿ ಮೆಟರ್ನರಿ ಡ್ರೆಸ್ ಓಕೆ ಅಂತ ಅನ್ನಿಸ್ತು. ಸೊ ಅದರಿಂದ ನಾನು ಈ ಥರ ಡ್ರೆಸ್ಸಲ್ಲಿ ಕಂಫರ್ಟಬಲ್ ಇದ್ದೀನಿ. ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿಕೊಂಡು, ಇವನು ಪಾಪ ಮಲಗಿದ್ದ, ಇನ್ನು ಇವ್ನಿಗೆ ಹುಷಾರಿರಲಿಲ್ಲ, ಆದರೂ ಎಪ್ಸಿ ಬ್ಲಾಗ್ ಮಾಡ್ತಾ ಇದ್ವಿ. ಬಿಕಾಸ್ ತುಂಬ ಜನ ಕೇಳ್ತಾ ಇದ್ವಿ. ನಾನು ಶನಿವಾರನೇ 7th ಮಂತ್ದು ಸ್ಕ್ಯಾನ್ದು ವ್ಲಾಗ್ ಮಾಡ್ತೀನಿ ಅಂತ ಹೇಳಿದ್ದೆ, ಮಾಡಿಲ್ಲ. ಇದೆಲ್ಲ ಅಂಬಿಗೆ ಗೊತ್ತಾಗಲ್ಲ. ಸೊ ಅದರಿಂದ ಒಂದು ವ್ಲಾಗ್ ಏನು ಮಾತಾಡಕ್ಕಾಗಲ್ಲ. ಏನು ಹೇಳ್ತಾಳೆ ಅಂತಾನೆ ಆಗ್ತಾರ ಅವಳಿಂದ ಅಂತ ಅಷ್ಟೇ. ನಿಮ್ಗೆ ಅರ್ಥ ಆಗ್ಬೋದು, ಯಾಕಂದ್ರೆ ನೀವೆಲ್ಲ ಓದಿರ್ತಿರಲ್ಲ, ಅರ್ಥ ಆಗುತ್ತೆ. ನಮ್ಗೇನು ಹಾಗೇನಿಲ್ಲ, ಓದಿರೋರೆ ಹಂಗೆ ಹಿಂಗೆ ಅಂತ ಏನಿಲ್ಲ. ಅದ್ರ ಬಗ್ಗೆ ತಿಳ್ಕೊಂಡವ್ರು ಗೊತ್ತಿರುತ್ತೆ, ನನಗೇನು ಗೊತ್ತಿರುತ್ತೆ. ಇಷ್ಟಿತ್ತು ಎಲ್ಲ ನಾರ್ಮಲ್ ಬಂದಿದೆ. ನಂದು 3 ಸ್ಕ್ಯಾನ್ದು ಕೂಡ ನಾರ್ಮಲ್ ಬಂದಿದೆ. ಬಟ್ 5th ಮಂತಲ್ಲಿ ಮಾತ್ರ ನನಗೆ ಸ್ವಲ್ಪ ಭಯ ಆಗಿತ್ತು.
ಈ 5th ಮಂತ್ ಸ್ಕ್ಯಾನಿಂಗ್ ಅಂತಾನೆ ಅಲ್ಲ, ನಾನು ಈ ಪ್ರತಿಯೊಂದು ಸ್ಕ್ಯಾನಿಂಗ್ ಹೋಗೋಕ್ಕೂ ಮುಂಚೆ ಎಷ್ಟು ದೇವ್ರು ಬೇಡ್ಕೊಂಡಿರ್ತೀನೋ, ಎಷ್ಟು ಟೆನ್ಷನ್ ಮಾಡ್ಕೊಂಡಿರ್ತೀನೋ ನನಗೆ ಗೊತ್ತಿಲ್ಲ. ಅಷ್ಟು ಟೆನ್ಷನ್ ಮಾಡ್ಕೊಂಡಿರ್ತೀನಿ ಪ್ರತಿ ಸ್ಕ್ಯಾನಿಂಗಲ್ಲೂ. ಏನು ಬರುತ್ತೆ, ಏನು ಬರ್ಬೋದು, ಹಾಗೆ ಹೀಗೆ ಅಂತ ಟೆನ್ಷನ್ ಮಾಡ್ಕೊತಾನೆ ಇರ್ತೀನಿ. ಎಸ್, ಇಷ್ಟೇ ಗೈಸ್. 7th ಮಂತ್ದು ರಿಪೋರ್ಟ್ದು ವ್ಲಾಗ್ ಮಾಡಿ ಅಂತ ಹೇಳ್ತಿದ್ರಿ. ಇಷ್ಟೇ ವ್ಲಾಗ್. ಆ್ಯಂಡ್ ನಾನು ನಿಮಗೆ ನನ್ನ ಪ್ರೆಗ್ನೆನ್ಸಿ ಸ್ಟೋರಿ ಹೇಳ್ತೀನಲ್ಲ, ಆ ವ್ಲಾಗಲ್ಲಿ ಕ್ಲಾರಿಟಿ ಕೊಡ್ತೀನಿ ನಿಮಗೆ. ಸೊ ಪ್ಲೆಸೆಂಟ್ ಆದ ಅದು ಇದ್ರ ಬಗ್ಗೆ ಎಲ್ಲ ನನಗೆ ಗೊತ್ತಿರೋಷ್ಟು ನಾನು ಹೇಳ್ತೀನಿ ಗೈಸ್. ನಾನು ತಿಳ್ಕೊಂಡಿರೋ ಅಷ್ಟು ನನಗೆ ಗೊತ್ತಿರೋಷ್ಟು ನಾನು ಹೇಳ್ತೀನಿ. ದಯವಿಟ್ಟು ಏನಾದರೂ ತಪ್ಪಿದ್ರೆ ಕ್ಷಮಿಸಿ, ಈಗಲೇ ಕೇಳ್ತಾ ಇದ್ದೀನಿ. ಅಷ್ಟೇ. ಇವಾಗ ನಾನು ನಾಷ್ಟ ಮಾಡಬೇಕು, ಟೈಮ್ ಆಯಿತು. ನಮ್ಮ ಅಮ್ಮನ ಮನೆಗೆ ಹೋಗ್ಬೇಕು. ನಮ್ಮಮ್ಮ ಮಾಡಿಟ್ಟಿರ್ತಾರೆ. 8 ತಿಂಗಳಾದ್ಮೇಲೆ ಗೈಸ್ ನಾನು ನಮ್ಮ ಅಮ್ಮನ ಮನೇಲೇ ಇರ್ತೀನಿ. ಆವಾಗ ಆದಷ್ಟು ವ್ಲಾಗ್ನ ಮಾಡ್ತೀನಿ ಅಂತ. ಓಕೆ, ಎಲ್ರಿಗೂ ಬಾಯ್. ಮಾತಾಡಿ ನೀನೇನಾದ್ರೂ ಒಂದು. ನಂಗೆ ಮಾತಾಡ್ದಾಗೆಲ್ಲ ಕೆಮ್ಮು ಬರ್ತಿದೆ, ಅದಕ್ಕೆ ಮಾತಾಡಿದ್ರೆ ಕೆಮ್ಮು ಬರ್ತಿದೆ, ನನಗೆ ಹುಷಾರಿಲ್ಲ. ಸೊ ಅದಕ್ಕೆ ನೆಕ್ಸ್ಟ್ ಟೈಮ್ ಕೆಮ್ಮಾಗ್ಬಿಟ್ಟಿದೆ ಅಷ್ಟೇ, ಬೇರೆ ಏನಿಲ್ಲ. ಕೆಮ್ಮಾಗಿದೆ. ಈ ಸರಿ ಇವಳು ಮಾತಾಡೋದು, ನೆಕ್ಸ್ಟ್ ನಾನು ಜಾಸ್ತಿ ಮಾತಾಡ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಅವ್ನು ಜಾಸ್ತಿ ಮಾತಾಡ್ತಾರೆ ಅಷ್ಟೇ. ಅವ್ನ ಕಷ್ಟನೂ ಅರ್ಥ ಮಾಡ್ಕೋಬೇಕಲ್ವಾ, ಅದರಿಂದ ನಾನೇ ಮಾಡಿದ್ದೀನಿ. ಹೇಗೋ ಒಂದು ಬ್ಲಾಗ್ ಆಗಿದೆ. ತುಂಬ ಜನ ಕೇಳ್ತಿದ್ರಿ ವ್ಲಾಗ್ನ. ಎಸ್, ಹೋಪ್ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ. ಇನ್ಫಾರ್ಮೇಟಿವ್ ಅಂತಂದರೆ ಕೆಲವೊಬ್ರು ಕೇಳಿದ್ದು ನಿಮ್ಮ ಪ್ರೆಗ್ನೆನ್ಸಿ ಸ್ಟೋರಿಯಲ್ಲಿ ಮೇ ಬಿ ನಮಗೂ ಹೆಲ್ಪ್ ಆಗ್ಬೋದೇನೋ ಮುಂದೆ ಅಂತ. ಎಸ್, ಹೇಳ್ತೀನಿ ಅದನ್ನೆಲ್ಲನೂ ನೆಕ್ಸ್ಟ್ ವ್ಲಾಗಲ್ಲಿ. ಅಷ್ಟೇ ಗೈಸ್. ಸೊ ಹೋಪ್ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಇಷ್ಟ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಸೊ ವಿಡಿಯೋ ಬಿಟ್ಟ ತಕ್ಷಣ ನೋಟಿಫಿಕೇಶನ್ ಬರುತ್ತೆ ಫಸ್ಟ್. ಬಾಯ್ ಗೈಸ್.